ವಿರಚಿತ ಶ್ರೀ ಸಿದ್ಧಾಂತ ಶಿಖಾಮಣಿ ಪಾರಾಯಣ ಗ್ರಂಥಃ ಏಕಾದಶ ಪರಿಚ್ಛೇದಃ ಪ್ರಸಾದಿನ ಸಪ್ತವಿಧ ಸ್ಥಳ ಪ್ರಸಂಗಃ ಪ್ರಸಾದಿ ಸ್ಥಳಂ ಅಗಸ್ತ್ಯ ಉವಾಚ ಉಕ್ತೋ ಮಾಹೇಶ್ವರ ಸಾಕ್ಷಾತ್ ಲಿಂಗನಿಷ್ಠಾದಿ ಧರ್ಮವಾನ್ ಕಥಮೇಶ ಪ್ರಸಾದೀತಿ ಕಥ್ಯತೆ ಗಣನಾಯಕ. ಹೇ ಗಣನಾಯಕನಾದ ರೇಣುಕನೇ, ಲಿಂಗನಿಷ್ಠಾದಿ ಧರ್ಮಗಳುಳ್ಳ ಸಾಕ್ಷಾತ್ ಮಾಹೇಶ್ವರನ ಸ್ವರೂಪವನ್ನು ನೀನು ಹೇಳಿದೆ. ಈ ಮಾಹೇಶ್ವರನು ಹೇಗೆ ತಾನೇ ಪ್ರಸಾದಿಯಾಗುತ್ತಾನೆ? ಶ್ರೀ ರೇಣುಕ ಉವಾಚ ಲಿಂಗನಿಷ್ಠಾದಿ ಭಾವೇನ ಧ್ವಸ್ತ ಪಾಪ ನಿಬಂಧನಃ ಮನಃ ಪ್ರಸಾದ ಯೋಗೇನ ಪ್ರಸಾದಿಷ್ಟೇಶ ಕಥ್ಯತೆ. ಲಿಂಗನಿಷ್ಠಾದಿ ಸ್ಥಳಗಳನ್ನು ಭಾವಿಸುವುದರಿಂದ, ತಿಳಿದು ಆಚರಿಸುವುದರಿಂದ ಪಾಪ ಬಂಧನವನ್ನು ಧ್ವಂಸ ಮಾಡಿಕೊಂಡ, ಅಂತೆಯೇ ಮನಸ್ಸನ್ನು ಪ್ರಸನ್ನವಾಗಿಟ್ಟುಕೊಂಡ ಈ ಮಾಹೇಶ್ವರನು ಪ್ರಸಾದಿ ಎಂದು ಹೇಳಲ್ಪಡುತ್ತಾನೆ. ಪ್ರಸಾದಿ ಸ್ಥಳಮಿತ್ತೇತತ್ ಅಸ್ಯ ಮಹಾತ್ಮ ಬೋಧಕಂ ಅಂತರಸ್ಥಳ ಭೇದೇನ ಸಪ್ತದಾ ಪರಿಕೀರ್ತಿತಂ. ಈ ಪ್ರಸಾದಿ ಸ್ಥಳವು ಅದರ ಮಹಾತ್ಮ್ಯ ಬೋಧಕಗಳಾದ 7 ವಿಧವಾದ ಅಂತರಸ್ಥಳ ಭೇದವುಳ್ಳದ್ದಾಗಿ ಹೇಳಲ್ಪಟ್ಟಿದೆ. ಪ್ರಸಾದಿ ಸ್ಥಳಮಾದೌತು ಗುರು ಮಾಹಾತ್ಮ್ಯಕಂ ತತಃ ತತೋ ಲಿಂಗ ಪ್ರಶಂಸಾ ಚ ತತೋ ಜಂಗಮ ಗೌರವಂ ತತೋ ಭಕ್ತಸ್ಯ ಮಾಹಾತ್ಮ್ಯಂ ತತಃ ಶರಣ ಕೀರ್ತನಂ ಶಿವ ಪ್ರಸಾದ ಮಾಹಾತ್ಮ್ಯಂ ಇತಿ ಸಪ್ತ ಪ್ರಕಾರಕಂ ಕ್ರಮಾಲಕ್ಷಣಮೇತೇಷಾಂ ಕಥಯಾಮಿ ಮಹಾಮುನೆ. ಮೊದಲನೆಯದು ಪ್ರಸಾದಿ ಸ್ಥಳವು, ತದನಂತರ ಗುರು ಮಹಾತ್ಮ್ಯ ಸ್ಥಳವು, ಅದಾದ ಮೇಲೆ ಲಿಂಗ ಪ್ರಶಂಸಾ ಸ್ಥಳವು, ತದನಂತರದಲ್ಲಿ ಜಂಗಮ ಗೌರವ ಸ್ಥಳವು, ಜಂಗಮ ಮಹಾತ್ಮ್ಯ ಸ್ಥಳವು, ನಂತರ ಭಕ್ತ ಮಹಾತ್ಮ್ಯ ಸ್ಥಳವು, ಅದಾದ ಮೇಲೆ ಶರಣ ಮಹಾತ್ಮ್ಯ ಸ್ಥಳವು, ನಂತರ ಶಿವಪ್ರಸಾದ ಮಹಾತ್ಮ್ಯ ಸ್ಥಳವು. ಹೀಗೆ ಇದು 7 ಪ್ರಕಾರದ ಅವಾಂತರ ಸ್ಥಳಗಳಿಂದ ಕೂಡಿಕೊಂಡಿರುತ್ತದೆ. ಇತಿ ಪ್ರಸಾದಿ ಸ್ಥಳಂ. ಇಲ್ಲಿಗೆ ಪ್ರಸಾದಿ ಸ್ಥಳವು ಮುಗಿದುದು. ಅಥ ಪ್ರಸಾದಿ ಸ್ಥಳಂ ನೈರ್ಮಲ್ಯಂ ಮನಸೋ ಲಿಂಗಂ ಪ್ರಸಾದ ಇತಿ ಕಥ್ಯತೆ. ಶಿವಸ್ಯ ಲಿಂಗ ರೂಪಸ್ಯ ಪ್ರಸಾದಾದೇವ ಸಿದ್ಧ್ಯತಿ. ಮನಸ್ಸಿನ ನಿರ್ಮಲತೆಯ ಚಿಹ್ನವೇ ಪ್ರಸಾದವೆಂದು ಕರೆಯಲ್ಪಡುತ್ತದೆ. ಇದು ಮನಸ್ಸಿನ ನಿರ್ಮಲತೆಯು ಲಿಂಗರೂಪನಾದ ಶಿವನ ಪ್ರಸಾದದಿಂದಲೇ, ಪ್ರಸಾದವನ್ನು ಸ್ವೀಕರಿಸುವುದರಿಂದಲೇ ಸಿದ್ಧವಾಗುತ್ತದೆ. ಶಿವ ಪ್ರಸಾದಂ ಯದ್ದ್ರವ್ಯಂ ಶಿವಾಯ ವಿನಿವೇದಿತಂ ನಿರ್ಮಾಲ್ಯಂ ತತ್ತು ಶೈವಾನಾಂ ನ ಮನೋ ನೈರ್ಮಲ್ಯ ಕಾರಣಂ. ಶಿವನಿಗೆ ನೈವೇದ್ಯ ಮಾಡಲ್ಪಟ್ಟ ಯಾವ ಪದಾರ್ಥವಿರುತ್ತದೆಯೋ ಅದುವೇ ಶಿವಪ್ರಸಾದವು. ಈ ಶಿವಪ್ರಸಾದ ರೂಪವಾದ ನಿರ್ಮಾಲ್ಯವು ಶಿವಭಕ್ತರ ಮನೋನೈರ್ಮಲ್ಯಕ್ಕೆ ಕಾರಣವಾಗಿರುತ್ತದೆ. ಮನಃ ಪ್ರಸಾದ ಸಿದ್ಧ್ಯರ್ಥಂ ನಿರ್ಮಲ ಜ್ಞಾನ ಕಾರಣಂ ಶಿವ ಪ್ರಸಾದಂ ಸ್ವೀಕುರ್ವನ್ ಪ್ರಸಾದಿತ್ಯೇಷ ಕಥ್ಯತೆ. ನಿರ್ಮಲ ಜ್ಞಾನಕ್ಕೆ ಕಾರಣೀಭೂತವಾದ ಶಿವಪ್ರಸಾದವನ್ನು ಮನಸ್ಸಿನ ಪ್ರಸನ್ನತೆಗಾಗಿ ಸ್ವೀಕರಿಸುವ ಮಾಹೇಶ್ವರನೇ ಪ್ರಸಾದಿ ಎಂದು ಕರೆಯಲ್ಪಡುತ್ತಾನೆ. ಅನ್ಯ ಶುದ್ಧ್ಯಾ ಹಿ ಸರ್ವೇಷಾಂ ತತ್ವ ಶುದ್ಧಿರುದಾಹೃತ ವಿಶುದ್ಧಮನ್ನ ಜಾತಂ ಹಿ ಯಚ್ಚಿವಾಯ ಸಮರ್ಪಿತಂ. ಅನ್ನ ಶುದ್ಧಿಯಿಂದಲೇ ಎಲ್ಲ ಜೀವಿಗಳ ತತ್ವ ಶುದ್ಧಿಯು, ದೇಹೇಂದ್ರಿಯಾದಿಗಳ ಶುದ್ಧಿಯು ಹೇಳಲ್ಪಟ್ಟಿದೆ. ಯಾವುದು ಶಿವನಿಗೆ ಸಮರ್ಪಿತವಾಗುವುದೋ ಅದುವೇ ಶುದ್ಧವಾದ ಅನ್ನವು. ತದೇವ ಸರ್ವಕಾಲಂ ತು ಭುಂಜಾನೋ ಲಿಂಗ ತತ್ಪರಃ ಮನಃ ಪ್ರಸಾದಮತುಲಂ ಲಭತೆ ಜ್ಞಾನ ಕಾರಣಂ. ಲಿಂಗನಿಷ್ಠನಾದವನು, ಪ್ರಸಾದಿ ಸ್ಥಳದ ಸಾಧಕನು,
ಯಾವಾಗಲೂ ಆ ಲಿಂಗಾರ್ಪಿತವಾದ ಅನ್ನವನ್ನು ಭುಂಜಿಸುವವನಾಗಿ ಜ್ಞಾನಕ್ಕೆ ಕಾರಣವಾದ ಅಸದೃಶವಾದ ಮನಸ್ಸಿನ ಪ್ರಸನ್ನತೆಯನ್ನು ಪಡೆದುಕೊಳ್ಳುತ್ತಾನೆ. ಆತ್ಮಭೋಗಾಯ ನಿಯತಂ ಯದ್ಯದ್ರವ್ಯಂ ಸಮಾಹಿತಂ ತತ್ತತ್ ಸಮರ್ಪ್ಯ ದೇವಾಯ ಭುಂಜಿತಾತ್ಮ ವಿಶುದ್ಧಯೇ. ತನ್ನ ಭೋಗಕ್ಕಾಗಿ ಯಾವ ಯಾವ ದ್ರವ್ಯಗಳು ನಿಯತವಾಗಿವೆಯೋ ನಿಶ್ಚಿತವಾಗಿವೆಯೋ ತಾನು ಸಂಪಾದಿಸಿದ ಅಂದರೆ ತಾನು ದುಡಿದು ಗಳಿಸಿದ ಆ ಎಲ್ಲಾ ದ್ರವ್ಯಗಳನ್ನು ತನ್ನ ಆತ್ಮಶುದ್ಧಿಗಾಗಿ ಮನಸ್ಸಿನ ಶುದ್ಧಿಗಾಗಿ ದೇವನಿಗೆ ತನ್ನ ಇಷ್ಟಲಿಂಗಕ್ಕೆ ಸಮರ್ಪಿಸಿ ಸ್ವೀಕರಿಸಬೇಕು. ನಿತ್ಯ ಸಿದ್ಧೇನ ದೇವೇನ ಭಿಷಜಾ ಜನ್ಮ ರೋಗಿಣಾಂ ಯದ್ಯತ್ ಪ್ರಸಾದಿತಂ ಭುಕ್ತ್ವಾ ತತ್ತಜ್ಜನ್ಮ ರಸಾಯನಂ. ಜನ್ಮ ರೋಗಿಗಳಿಗೆ ಅಂದರೆ ಭವರೋಗಿಗಳಿಗೆ ವೈದ್ಯನಾದ ನಿತ್ಯ ಸಿದ್ಧನಾದ ಇಷ್ಟಲಿಂಗದಲ್ಲಿ ಸದಾ ಸನ್ನಿಹಿತನಾದ ದೇವನಿಗೆ ಅಂದರೆ ಶಿವನಿಗೆ ಯಾವ ಯಾವ ಪದಾರ್ಥವು ಅರ್ಪಿಸಿ ಪ್ರಸಾದವಾಗುವುದೋ ಅದನ್ನು ಸೇವಿಸುವುದು ಭವರೋಗಕ್ಕೆ ದಿವ್ಯ ಔಷಧವು. ಆರೋಗ್ಯ ಕಾರಣಂ ಪುಂಸಾಂ ಅಂತಃಕರಣ ಶುದ್ಧಿದಂ ತಾಪತ್ರಯ ಮಹಾರೋಗ ಸಮುದ್ಧರಣ ಭೇಷಜಂ. ಈ ಪ್ರಸಾದವು ಎಲ್ಲ ಜೀವಿಗಳ ಆರೋಗ್ಯಕ್ಕೆ ಕಾರಣವಾಗಿರುತ್ತದೆ, ಅಂತಃಕರಣದ ಶುದ್ಧಿಯನ್ನು ಮಾಡುತ್ತದೆ, ತಾಪತ್ರಯಗಳೆಂಬ ಮಹಾರೋಗವನ್ನು ನಿರ್ಮೂಲನ ಮಾಡುವ ದಿವ್ಯ ಔಷಧವಾಗಿರುತ್ತದೆ. ವಿದ್ಯಾ ವೈಷದ್ಯಕರಣಂ ವಿನಿಪಾತ ವಿಘಾತನಂ ದ್ವಾರಂ ಜ್ಞಾನಾವತಾರಸ್ಯ ಮೋಹಚ್ಛೇದಸ್ಯ ಕಾರಣಂ. ಈ ಪ್ರಸಾದವು ವಿದ್ಯೆಯ ವಿಕಾಸಕ್ಕೆ ಕಾರಣವಾಗಿರುತ್ತದೆ, ವಿನಿಪಾತಕಗಳ ಅಂದರೆ ಸಂಕಟಗಳ ನಾಶಕವೂ ಆಗಿರುತ್ತದೆ, ಜ್ಞಾನದ ಆಗಮನಕ್ಕೆ ಮಹಾದ್ವಾರವಾಗಿದ್ದು ಮೋಹವನ್ನು ನಾಶಗೊಳಿಸಲು ಕಾರಣವಾಗಿರುತ್ತದೆ. ವೈರಾಗ್ಯ ಸಂಪದೋ ಮೂಲಂ ಮಹಾನಂದ ಪ್ರವರ್ಧನಂ ದುರ್ಲಭಂ ಪಾಪಚಿತ್ತಾನಾಂ ಸುಲಭಂ ಶುದ್ಧ ಕರ್ಮಣಾಂ. ಈ ಪ್ರಸಾದವು ವೈರಾಗ್ಯವೆಂಬ ಸಂಪತ್ತಿಗೆ ಮೂಲ ಕಾರಣವಾಗಿರುತ್ತದೆ, ಮಹಾನಂದವನ್ನು ಹೆಚ್ಚಿಸುತ್ತದೆ, ಇದು ಪಾಪಿಗಳಿಗೆ ದುರ್ಲಭವಾಗಿದ್ದು ಶುದ್ಧ ಕರ್ಮ ಉಳ್ಳವರಿಗೆ ಪುಣ್ಯಾತ್ಮರಿಗೆ ಸುಲಭವಾಗಿರುತ್ತದೆ. ಆದೃತಂ ಬ್ರಹ್ಮ ವಿಷ್ಣಾದೈಃ ವಸಿಷ್ಠಾದೈಶ್ಚ ತಾಪಸೈಃ ಶಿವ ಸ್ವೀಕೃತಮನ್ನಾದ್ಯಂ ಸ್ವೀಕಾರ್ಯಂ ಸಿದ್ಧಿಕಾಂಕ್ಷಿಭಿಃ. ಬ್ರಹ್ಮ ವಿಷ್ಣು ಮೊದಲಾದ ದೇವತೆಗಳಿಂದ ಮತ್ತು ವಸಿಷ್ಠ ಮೊದಲಾದ ತಪಸ್ವಿಗಳಿಂದ ಮುನಿಗಳಿಂದ ಈ ಪ್ರಸಾದವು ಸ್ವೀಕರಿಸಲ್ಪಟ್ಟಿದೆ. ಆದ್ದರಿಂದ ಸಿದ್ಧಿಕಾಂಕ್ಷಿಗಳು ಅಂದರೆ ಮೋಕ್ಷಾಪೇಕ್ಷಿಗಳು ಶಿವನಿಗೆ ಅರ್ಪಿಸಿದ ಅನ್ನಾದಿಗಳನ್ನು ಸ್ವೀಕರಿಸಬೇಕು. ಪತ್ರಂ ಪುಷ್ಪಂ ಫಲಂ ತೋಯಂ ಯಚ್ಛಿವಾಯ ನಿವೇದಿತಂ ತತ್ತತ್ ಸ್ವೀಕಾರ ಯೋಗೇನ ಸರ್ವ ಪಾಪಕ್ಷಯೋ ಭವೇತ್. ಶಿವನಿಗೆ ನಿವೇದಿಸಿದ ಅರ್ಪಿಸಿದ ಪತ್ರೆ ಪುಷ್ಪ ಫಲ ಮತ್ತು ಜಲ ಇವುಗಳನ್ನು ಸ್ವೀಕರಿಸುವುದರಿಂದ ಸರ್ವ ಪಾಪಗಳ ಕ್ಷಯವೇ ಆಗುತ್ತದೆ. ಯಥಾ ಶಿವ ಪ್ರಸಾದಾನ್ನಂ ಸ್ವೀಕಾರ್ಯಂ ಲಿಂಗ ತತ್ಪರೈಃ ತಥಾ ಗುರೋ ಪ್ರಸಾದಾನ್ನಂ ತಥೈವ ಶಿವಯೋಗಿನಾಂ ಇತಿ ಪ್ರಸಾದಿ ಸ್ಥಳಂ. ಲಿಂಗ ತತ್ಪರರಾದ ಲಿಂಗನಿಷ್ಠರಾದ ಪ್ರಸಾದಿ ಸ್ಥಳದ ಸಾಧಕರು ಯಾವ ರೀತಿಯಾಗಿ ಶಿವನ ಪ್ರಸಾದ ರೂಪವಾದ ಅನ್ನವನ್ನು ಸ್ವೀಕರಿಸುತ್ತಾರೆಯೋ ಹಾಗೆಯೇ ಗುರುವಿನ ಮತ್ತು ಶಿವಯೋಗಿಗಳ ಪ್ರಸಾದಾನ್ನವನ್ನು ಸಹ ಸ್ವೀಕರಿಸಬೇಕು. ಲಿಂಗ ಗುರು ಜಂಗಮ ಪ್ರಸಾದಗಳನ್ನು ಸ್ವೀಕರಿಸಬೇಕು. ಇಲ್ಲಿಗೆ ಪ್ರಸಾದಿ ಸ್ಥಳವು ಮುಗಿಯಿತು. ಅಥ ಗುರು ಮಹಾತ್ಮ್ಯ ಸ್ಥಳಂ ಗುರುರೇವಾತ್ರ ಸರ್ವೇಷಾಂ ಕಾರಣಂ ಸಿದ್ಧಿ ಕರ್ಮಣಾಂ ಗುರುರೂಪೋ ಮಹಾದೇವೋ ಯತ ಸಾಕ್ಷಾದುಪಸ್ಥಿತಃ. ಈ ಲೋಕದಲ್ಲಿ ಎಲ್ಲರ ಸಿದ್ಧಿ ಕರ್ಮಗಳಿಗೆ ಅಂದರೆ ಭೋಗ ಮೋಕ್ಷ ಸಿದ್ಧಿಗಳಿಗೆ ಗುರುವೇ ಕಾರಣನು, ಏಕೆಂದರೆ ಮಹಾದೇವನೇ ಸಾಕ್ಷಾತ್ ಗುರು ಸ್ವರೂಪವಾಗಿ ಉಪಸ್ಥಿತನಾಗಿದ್ದಾನೆ, ಪ್ರತ್ಯಕ್ಷನಾಗಿ ಇದ್ದಾನೆ. ನಿಷ್ಕಲೋ ಹಿ ಮಹಾದೇವೋ ನಿತ್ಯ ಜ್ಞಾನ ಮಹೋದಧಿಃ ಸಕಲೋ ಗುರು ರೂಪೇಣ ಸರ್ವಾನುಗ್ರಾಹಕೋ ಭವೇತ್. ನಿತ್ಯ ಜ್ಞಾನದ ಮಹೋದಧಿಯಾದ ಮಹಾಸಾಗರನಾದ ಮಹಾದೇವನು ನಿಷ್ಕಲನಾಗಿರುತ್ತಾನೆ, ನಿರಾಕಾರನಾಗಿರುತ್ತಾನೆ.
ಅವನೇ ಸಕಲನಾಗಿ ಸಾಕಾರ ರೂಪವಾಗಿ ಗುರು ರೂಪದಿಂದ ಸರ್ವರನ್ನೂ ಅನುಗ್ರಹಿಸುತ್ತಾನೆ. ಸ್ವಸ್ವರೂಪ ಜ್ಞಾನ ರೂಪವಾದ ಅನುಗ್ರಹವನ್ನು ಮಾಡುತ್ತಾನೆ ಹಾಗೂ ಭೋಗ ಮೋಕ್ಷಗಳೆರಡನ್ನೂ ಸಹ ಅನುಗ್ರಹಿಸುತ್ತಾನೆ. ಶಿವಾರ್ಪಣಮಸ್ತು. ಸರಿಯಾಗಿ ಅವನೇ ಗುರುವೆಂದು ತಿಳಿದುಕೊಳ್ಳಬೇಕು. ಮಹಾಮತಿಯಾದ ಪ್ರಸಾದಿಯು ಜ್ಞಾನದ ಪ್ರಾಪ್ತಿಗಾಗಿ ಅವರೀರ್ವರಲ್ಲಿ ಅಂತರವನ್ನು ಅಂದ್ರೆ ಭೇದವನ್ನು ಮಾಡಬಾರದು. ಸದೃಶಂ ವದೇತ್ ಆಚಾರ್ಯಂ ಜ್ಞಾನದಂ ಶುದ್ಧಂ ಶಿವರೂಪತಯಾ ಸ್ಥಿತಂ. ಜ್ಞಾನವನ್ನು ಕೊಡುವ ಶುದ್ಧನಾದ ಶಿವಸ್ವರೂಪದಲ್ಲಿರುವ ಆಚಾರ್ಯನನ್ನು ಅಂದ್ರೆ ಗುರುವನ್ನು ಹಸ್ತಪಾದಗಳ ಸಾಮರ್ಥ್ಯದಿಂದ ಇತರರೊಂದಿಗೆ ಸಮಾನವೆಂದು ಹೇಳಕೊಡುದು. ಆಚಾರ್ಯ ಆಚಾರ್ಯನ ಗುರುವಿನ ಅವಮಾನೇನ ಶ್ರೇಯ ಪ್ರಾತಿರ್ವಿಹನ್ಯತೆ ತಸ್ಮಾನ್ನಿ ಶ್ರೇಯಸ ಪ್ರಾಪ್ತೈ ಪೂಜಯೇತ್ ತಮ್ಮ ಸಮಾಹಿತಃ. ಆಚಾರ್ಯನ ಗುರುವಿನ ಅವಮಾನವನ್ನು ಮಾಡುವುದರಿಂದ ಶ್ರೇಯಸ್ಸಿನ ಪ್ರಾಪ್ತಿಯು ಮೋಕ್ಷ ಪ್ರಾಪ್ತಿ ಉಂಟಾಗುವುದಿಲ್ಲ. ಆದ್ರಿಂದ ಮುಕ್ತಿಯ ಪ್ರಾಪ್ತಿಗಾಗಿ ಆ ಗುರುವಿನ ಸಮಾಧಾನವಾದ ಮನಸ್ಸಿನಿಂದ ಪೂಜಿಸಬೇಕು. ಗುರುರ್ಭಕ್ತಿ ವಿಹೀನಸ್ಯ ಶಿವಭಕ್ತಿರ್ನ ಜಾಯತೆ ತತಃ ಶಿವೇ ಯಥಾ ಭಕ್ತಿಃ ತಥಾ ಭಕ್ತಿರ್ಗುರರಾವಪಿ ಇತಿ ಗುರು ಮಹಾತ್ಮ ಸ್ಥಳಂ. ಗುರುಭಕ್ತಿ ಇಲ್ಲದವನಿಗೆ ಶಿವಭಕ್ತಿಯು ಉಂಟಾಗುವುದಿಲ್ಲ. ಆದ್ದರಿಂದ ಶಿವನಲ್ಲಿ ಯಾವ ರೀತಿಯಾಗಿ ಭಕ್ತಿಯನ್ನು ಮಾಡುವನೋ ಅದರಂತೆ ಗುರುವಿನಲ್ಲಿಯೂ ಭಕ್ತಿಯನ್ನು ಮಾಡಬೇಕು. ಇಲ್ಲಿಗೆ ಗುರು ಮಹಾತ್ಮ ಸ್ಥಳವು ಮುಗಿಯಿತು. ಅತ ಲಿಂಗ ಮಹಾತ್ಮ್ಯ ಸ್ಥಳಂ ಗುರು ಮಹಾತ್ಮ್ಯ ಯೋಗೇನ ನಿಜ ಜ್ಞಾನಾತಿರೇಕತಃ ಲಿಂಗಸ್ಯಾಪಿ ಚ ಮಹಾತ್ಮ್ಯಂ ಸರ್ವೋತ್ಕೃಷ್ಟ ವಿಭಾವ್ಯತೆ. ಗುರು ಮಹಾತ್ಮೆಯ ದಶೆಯಿಂದ ಮತ್ತು ನಿಜವಾದ ಜ್ಞಾನದ ಅತಿರೇಕದಿಂದ ತನಗುಂಟಾದ ಶಿವಜ್ಞಾನದ ಅತ್ಯಾಶಯದಿಂದ ಲಿಂಗದ ಮಹಾತ್ಮೆಯೂ ಸಹ ಸರ್ವೋತ್ಕೃಷ್ಟವಾಗಿ ತೋರುತ್ತದೆ. ಶಿವಸ್ಯ ಬೋಧಲಿಂಗಂ ಯದ್ ಗುರುಬೋಧಿತ ಚೇತಸ ತದೇವ ಲಿಂಗಂ ವಿಜ್ಞೇಯಂ ಶಾಂಕರಂ ಸರ್ವಕಾರಣಂ. ಶಿವನ ಚಿದ್ರೂಪದ ಚಿಹ್ನೆಯು ಶಾಂಕರ ಲಿಂಗವು. ಇದುವೇ ಎಲ್ಲೋಕ್ಕೂ ಕಾರಣವಾಗಿರುತ್ತದೆ. ಇದನ್ನು ಗುರುವಿನ ಬೋಧನೆಯಿಂದುಂಟಾದ ಅರಿವಿನಿಂದಲೇ ತಿಳಿದುಕೊಳ್ಳಬೇಕು. ಪರಂ ಪವಿತ್ರಮಮಲಂ ಲಿಂಗಂ ಬ್ರಹ್ಮ ಸನಾತನಂ ಶಿವಾಭಿಧಾನಂ ಚಿನ್ಮಾತ್ರಂ ಸದಾನಂದಂ ನಿರಂಕುಶಂ. ಪರಮ ಪವಿತ್ರವೂ ನಿರ್ಮಲವೂ ಸನಾತನವೂ ಆದ ಬ್ರಹ್ಮತತ್ವವೇ ಲಿಂಗವು. ಚಿದ್ರೂಪವಾದ ಸದಾನಂದ ರೂಪವಾದ ಶಿವನೆಂಬ ಹೆಸರುಳ್ಳ ಆ ಲಿಂಗವು ನಿರಂಕುಶವಾದುದಾಗಿದೆ. ಈ ಲಿಂಗ ತತ್ವವು ಸರ್ವರ ಮೇಲೆ ಶಾಸನ ಮಾಡುವುದರಿಂದ ಇದರ ಮೇಲೆ ಶಾಸನ ಮಾಡುವವರು ಬೇರ್ಯಾರೂ ಇರುವುದಿಲ್ಲ. ಕಾರಣಂ ಸರ್ವಲೋಕಾನಾಂ ವೇದಾನಾಮಪಿ ಕಾರಣಂ ಪೂರಣಂ ಸರ್ವತತ್ವಸ್ಯ ಕಾರಣಂ ಜನ್ಮವಾರಿಧಿಃ. ಈ ಲಿಂಗವು ಸರ್ವಲೋಕಗಳಿಗೆ ಅಂದ್ರೆ 14 ಭುವನಗಳ ನಿರ್ಮಾಣಕ್ಕೆ ಕಾರಣವಾಗಿದೆ. ವೇದಗಳ ಉತ್ಪತ್ತಿಗೂ ಸಹ ಇದುವೇ ಕಾರಣವಾಗಿದೆ. ಸರ್ವ ತತ್ವಗಳನ್ನೊಳಗೊಂಡ ಪೂರ್ಣ ತತ್ವವಾಗಿದೆ ಮತ್ತು ಜನ್ಮ ವಾರಾದಿಯನ್ನು ಅಂದ್ರೆ ಸಂಸಾರ ಸಾಗರನ್ನು ತಾರಣಗೊಳಿಸುವುದಾಗಿದೆ, ಅಂದ್ರೆ ದಾಟಿಸುವಂತಾಗಿದೆ. ಜ್ಯೋತಿರ್ಮಯಮನಿರ್ದೇಶ್ಯಂ ಯೋಗಿನಾಮಾತ್ಮನಿ ಸ್ಥಿತಂ ಕಥಂ ವಿಜ್ಞಾಯತೆ ಲೋಕೆ ಮಹಾಗುರು ದಯಾಂ ವಿನಾ. ಯೋಗಿಗಳ ಹೃದಯದಲ್ಲಿರುವ ಜ್ಯೋತಿರ್ಮಯವಾದ ಅಂದ್ರೆ ಪ್ರಕಾಶಮಾನವಾದ ಅನಿರ್ದೇಶವಾದ ತೋರಿಸಲು ಬಾರದಿರುವ ಆ ಲಿಂಗ ತತ್ವವು ಈ ಲೋಕದಲ್ಲಿ ಮಹಾಗುರುವಿನ ದಯವಿಲ್ಲದೆ ಹೇಗೆ ತಾನೇ ತಿಳಿದುಕೊಳ್ಳಲು ಸಾಧ್ಯ? ಬ್ರಹ್ಮಣ ವಿಷ್ಣುನಾ ಪೂರ್ವಂ ಯಲ್ಲಿಂಗಂ ಜ್ಯೋತಿರಾತ್ಮಕಂ ಅಪರಿಚ್ಛೇದ್ಯಮಭವತ್
ಕೇನ ವಾ ಪರಿಚೋದ್ಯತೆ. ಪೂರ್ವದಲ್ಲಿ ಜ್ಯೋತಿ ರೂಪವಾದ ಆ ಲಿಂಗವು ಬ್ರಹ್ಮ ಮತ್ತು ವಿಷ್ಣುಗಳಿಂದ ತಿಳಿದುಕೊಳ್ಳಲು ಸಾಧ್ಯವಾಯಿತು. ಅಂತ ಆ ಲಿಂಗವು ಯಾರಿಂದ ತಾನೇ ತಿಳಿದುಕೊಳ್ಳಲು ಸಾಧ್ಯವಾದೀತು? ಬಹುನಾತ್ರ ಕಿಮುಕ್ತೇನ ಲಿಂಗಂ ಬ್ರಹ್ಮ ಸನಾತನಂ ಯೋಗಿನೋ ಯತ್ರ ಲೀಯಂತೆ ಮುಕ್ತ ಪಾಶ ನಿಬಂಧನಾಃ. ಈ ಲಿಂಗದ ವಿಷಯದಲ್ಲಿ ಬಹಳಷ್ಟು ಹೇಳುವುದರಿಂದ ಏನು ಪ್ರಯೋಜನ? ಪಾಶಬಂಧನದಿಂದ ಮುಕ್ತರಾದ ಯೋಗಿಗಳು ಎಲ್ಲಿ ಲೀನವಾಗುತ್ತಾರೆಯೋ ಸನಾತನವಾದ ಆ ಬ್ರಹ್ಮತತ್ವವೇ ಲಿಂಗವು. ಪೀಠಿಕಾ ಪರಮಾಶಕ್ತಿ ಲಿಂಗಂ ಸಾಕ್ಷಾತ್ ಪರಶಿವಃ ಶಿವಶಕ್ತಿ ಸಮಾಯೋಗಂ ವಿಶ್ವಂ ಲಿಂಗಂ ತದುಚ್ಯತೆ. ಪೀಠಿಕೆಯು ಪಾಣಿಬಟ್ಟಲು ಪರಮಶಕ್ತಿ ಸ್ವರೂಪವಾದುದು. ಲಿಂಗವು ಬಾಣವು ಸಾಕ್ಷಾತ್ ಪರಶಿವನ ಸ್ವರೂಪವಾಗಿರುತ್ತದೆ. ಈ ಶಿವಶಕ್ತಿ ಸಂಯುಕ್ತವಾದ ಲಿಂಗವೇ ವಿಶ್ವ ಎಂಬುದಾಗಿ ಹೇಳಲ್ಪಟ್ಟಿರುತ್ತದೆ. ಅಖಂಡ ಚೈತನ್ಯಾತ್ಮಕ ಶಕ್ತಿ ಸ್ವರೂಪವಾದದ್ದೇ ಈ ವಿಶ್ವ ಎಂದು ತಿಳಿದುಕೊಳ್ಳಬೇಕು. ಬ್ರಹ್ಮಾದಯಾಸುರಾ ಸರ್ವೇ ಮುನಯ ಸೌನಿಕಾದಯಃ ಶಿವಲಿಂಗಾರ್ಚನಾ ದೇವ ಸ್ವಂ ಸ್ವಂ ಪದಮವಾಪ್ನುಯುಃ. ಬ್ರಹ್ಮನೇ ಮೊದಲಾದ ಎಲ್ಲ ದೇವತೆಗಳು ಮತ್ತು ಸೌನಕಾದಿ ಮುನಿಗಳು ಈ ಶಿವಲಿಂಗಾರ್ಚನೆಯಿಂದಲೇ ತಮ್ಮ ತಮ್ಮ ಪದವಿಗಳನ್ನು ಪ್ರಾಪ್ತ ಮಾಡಿಕೊಳ್ಳುತ್ತಾರೆ. ಈಶ್ವಾದಿಪತ್ವಮಿಶ್ಯಶ್ಯ ಲಿಂಗಮೂರ್ತಿ ಸ್ವಭಾವಜಂ ಅನನ್ಯ ದೇವ ಸಾದೃಶ್ಯಂ ಶ್ರುತಿರಾಹ ಸನಾತನಿ ಇತಿ ಲಿಂಗ ಮಹಾತ್ಮ್ಯ ಸ್ಥಳಂ. ಅನ್ಯ ದೇವತೆಗಳೊಡನೆ ಸದೃಶತ್ವವು ಇಲ್ಲದಿರುವ ವಿಶ್ವಾಧಿಪತ್ಯವು ಲಿಂಗಮೂರ್ತಿಯಾದ ಈಶ್ವರನಿಗೆ ಸ್ವಭಾವ ಸಿದ್ಧವಾದದ್ದು ಎಂದು ಸನಾತನವಾದ ಶ್ರುತಿ ಹೇಳುತ್ತದೆ. ಇಲ್ಲಿ ಲಿಂಗ ಮಹಾತ್ಮ್ಯ ಸ್ಥಳವು ಮುಗಿಯಿತು. ಅಥ ಜಂಗಮ ಮಹಾತ್ಮ್ಯ ಸ್ಥಳಂ ಗುರು ಶಿಷ್ಯ ಸಮಾರೂಢ ಲಿಂಗ ಮಹಾತ್ಮ್ಯ ಸಂಪದಃ ಸರ್ವಂ ಚಿದ್ರೂಪ ವಿಜ್ಞಾನಾತ್ ಜಂಗಮಾದಿಕ್ಯ ಮುಚ್ಯತೆ. ಗುರು ಶಿಷ್ಯರಲ್ಲಿ ಸಮಾರೂಢವಾದ ನೆಲೆಗೊಂಡ ಲಿಂಗ ಮಹಾತ್ಮ್ಯ ರೂಪವಾದ ಸಂಪತ್ತಿನಿಂದ ಜ್ಞಾನ ಸಂಪತ್ತಿನಿಂದ ಸರ್ವವೆಲ್ಲವೂ ಚಿದ್ರೂಪವೆಂಬ ವಿಜ್ಞಾನ ಉಂಟಾಗಲು ಅನುಭವ ಉಂಟಾಗಲು ಅದುವೇ ಜಂಗಮಾಧಿಕ್ಯವೆಂದು ಹೇಳಲ್ಪಡುತ್ತದೆ. ಜಾನಂತ ಯತೀಶಯಾದ್ಯೇತೋ ಶಿವಂ ವಿಶ್ವ ಪ್ರಕಾಶಕಂ ಸ್ವಸ್ವರೂಪತಯಾ ತೇತೋ ಜಂಗಮ ಇತಿ ಕೀರ್ತಿತಾಃ. ವಿಶ್ವ ಪ್ರಕಾಶಕನಾದ ಶಿವನನ್ನು ಯಾರು ತನ್ನ ಸ್ವಸ್ವರೂಪನನ್ನಾಗಿ ವಿಶೇಷವಾಗಿ ತಿಳಿದುಕೊಳ್ಳುತ್ತಾರೆಯೋ ಅವರ ಜಂಗಮರೆಂದು ಕೀರ್ತಿಸಲ್ಪಡುತ್ತಾರೆ. ಯೇ ಪಶ್ಯಂತಿ ಜಗಜ್ಜಾಲಂ ಚಿದ್ರೂಪಂ ಶಿವಯೋಗತಃ ನಿರ್ಧೂತಮಲ ಸಂಸ್ಪೃಶಃ ತೇ ಸ್ಮೃತಾ ಶಿವಯೋಗಿನಃ. ಯಾರು ಶಿವಯೋಗದಿಂದ ಈ ಜಗಜ್ಜಾಲವನ್ನು ಚಿದ್ರೂಪನಾಗಿ ಕಾಣುತ್ತಾರೆಯೋ ಮತ್ತು ಅಣುವಾದಿ ಮಲಗಳ ಸಂಬಂಧವನ್ನು ನಿಶೇಷವಾಗಿ ಕಳೆದುಕೊಂಡು ಆ ಜಂಗಮರೇ ಶಿವಯೋಗಿಗಳೆಂದು ಕರೆಸಿಕೊಳ್ಳುತ್ತಾರೆ. ಘೋರ ಸಂಸಾರ ತಿಮಿರ ಪರಿಧ್ವಂಸಾನು ಕಾರಣಂ ಯೇಷಾಮಸ್ತಿ ಶಿವಜ್ಞಾನಂ ತೇ ಮಥಾ ಶಿವಯೋಗಿನಃ. ಘೋರವಾದ ಭಯಂಕರವಾದ ಸಂಸಾರ ರೂಪವಾದ ಕತ್ತಲೆಯನ್ನು ಪರಿಧ್ವಂಸ ಮಾಡಲು ಸಮೂಲ ನಾಶ ಮಾಡಲು ಕಾರಣವಾದ ಶಿವಜ್ಞಾನವು ಯಾರಲ್ಲಿ ಇರುತ್ತದೆಯೋ ಅವರೇ ಶಿವಯೋಗಿಗಳೆಂದು ಕರೆಸಿಕೊಳ್ಳುತ್ತಾರೆ. ಜಿತ ಕಾಮ ಜಿತ ಕ್ರೋಧ ಮೋಹ ಗ್ರಂಥಿ ವಿಭೇದಿನಃ ಸಮಾಲೋಪಾಶ್ರಮ ಕನಕಾಃ ಸಾಧುವಾ ಶಿವಯೋಗಿನಃ. ಕಾಮ ಕ್ರೋಧಾದಿಗಳನ್ನು ಗೆದ್ದ ಮೋಹ ಗ್ರಂಥಿಯನ್ನು ಭೇದಿಸಿಕೊಂಡ ಮೋಹ ನಾಶ ಮಾಡಿಸಿಕೊಂಡ ಮಣ್ಣು ಕಲ್ಲು ಬಂಗಾರಗಳನ್ನು ಸಮನಾಗಿ ತಿಳಿದುಕೊಂಡ ಸಾಧುಗಳೇ ಸಜ್ಜನರೇ ಶಿವಯೋಗಿಗಳು. ಸಮೋ ಶತ್ರು ಚ ಮಿತ್ರೇ ಚ ಸಾಕ್ಷಾತ್ ಕೃಷಿವಾತ್ಮಕಃ ನಿಷ್ಪೃಶಃ ನಿರಹಂಕಾರಾಃ ನಿವರ್ತಂತೆ ಶಿವಯೋಗಿನಃ. ನಿರಹಂಕಾರಿಗಳು ನಿಸ್ಪೃಹರು ಆದ ಮತ್ತು ಶಿವನನ್ನು ತನ್ನ ಆತ್ಮರೂಪವಾಗಿ ಸಾಕ್ಷಾತ್ಕರಿಸಿಕೊಂಡ ಶಿವಯೋಗಿಗಳು ಶತ್ರುಗಳಲ್ಲಿ ಮತ್ತು ಮಿತ್ರರಲ್ಲಿ ಸಮನಾಗಿ ವರ್ತಿಸುತ್ತಾರೆ. ಶಿವಾರ್ಪಣಮಸ್ತು. ಶಿವಜ್ಞಾನಂ ದುರ್ಲಭಂ ಶಿವಚಿಂತನಂ
येषामेतद्वयं चास्ति ते हि साक्षाತ್ ಶಿವಾತ್ಮಕಾಃ. ಶಿವಜ್ಞಾನವು ದುರ್ಲಭವಾದದ್ದು, ಶಿವಚಿಂತನೆಯೂ ಸಹ ದುರ್ಲಭವಾದದ್ದೇ. ಯಾರು ಇವೆರಡನ್ನು ಮಾಡುತ್ತಾರೆಯೋ, ಶಿವಜ್ಞಾನ ಮತ್ತು ಶಿವಚಿಂತನೆಯನ್ನು ಮಾಡುತ್ತಾರೆಯೋ, ಅವರು ನಿಶ್ಚಿತವಾಗಿ ಸಾಕ್ಷಾತ್ ಶಿವ ಸ್ವರೂಪರೇ ಆಗಿರುತ್ತಾರೆ. ಪಾದಾಗ್ರಹರೇಣವೋ ಯತ್ರ ಪತಂತಿ ಶಿವಯೋಗಿನಾಂ ತದೇವ ಸದನಂ ಪುಣ್ಯಂ ಪಾವನಂ ಗೃಹಮೇದಿನಾಂ. ಶಿವಯೋಗಿಗಳ ಪಾದದ ತುದಿಯಲ್ಲಿರುವ ಧೂಳಿನ ಕಣವು ಯಾರ ಮನೆಯಲ್ಲಿ ಬೀಳುವುದೋ ಆ ಗೃಹಸ್ಥರ ಮನೆಯು ಪವಿತ್ರವಾದ ಪುಣ್ಯಕ್ಷೇತ್ರವಾಗುವುದು. ಸರ್ವಸಿದ್ಧಿಕರಂ ಪುಂಸಾಂ ದರ್ಶನಂ ಶಿವಯೋಗಿನಾಂ ಸ್ಪರ್ಶನಂ ಪಾಪಶಮನಂ ಭೋಜನಂ ಮುಕ್ತಿ ಸಾಧನಂ. ಶಿವಯೋಗಿಗಳ ದರ್ಶನವು ಎಲ್ಲಾ ಜೀವಿಗಳಿಗೆ ಸಕಲ ಸಿದ್ಧಿಯ ಉಂಟು ಮಾಡುವುದು. ಅವರ ಸ್ಪರ್ಶವು ಪಾಪವನ್ನು ಶಮನ ಮಾಡುವುದು. ಅವರನ್ನು ಪೂಜಿಸುವುದರಿಂದ ಮುಕ್ತಿಯು ಲಭಿಸುವುದು. ಮಹತಾಂ ಶಿವತಾತ್ಪರ್ಯ ವೇದಿನಾಮನುಮೋದಿನಾಂ ಕಿಂ ವಾ ಫಲಂ ನ ಸಿದ್ಧೇತ ಸಂಪರ್ಕಾತ್ ಶಿವಯೋಗಿನಾಂ. ಶಿವತತ್ವದ ತಾಪತ್ರಯಗಳನ್ನು, ರಹಸ್ಯಾರ್ಥವನ್ನು ತಿಳಿದಿರುವ ಮತ್ತು ಅದನ್ನು ಅನುಭವಿಸಿ ಆನಂದಿಸುತ್ತಿರುವ ಶಿವಯೋಗಿಗಳ ಸಂಪರ್ಕದಿಂದ ಯಾವ ಫಲವೂ ತಾನೇ ಸಿದ್ಧಿಸುವುದಿಲ್ಲ. ಇಲ್ಲಿಗೆ ಜಂಗಮ ಮಹಾತ್ಮ್ಯ ಸ್ಥಳವು ಮುಗಿಯಿತು. ಇತಿ ಜಂಗಮಹಾತ್ಮ್ಯ ಸ್ಥಳಂ ಅತ ಭಕ್ತ ಮಹಾತ್ಮ್ಯ ಸ್ಥಳಂ ಗುರೋರ್ಲಿಂಗಸ್ಯ ಮಹಾತ್ಮ್ಯ ಕಥನಾತ್ ಶಿವಯೋಗಿನಾಂ ಸಿದ್ಧಂ ಭಕ್ತಸ್ಯ ಮಹಾತ್ಮ್ಯಂ ತಥಾಪೇಶಮ ಪ್ರಶಂಸ್ಯತೆ. ಶ್ರೀ ಗುರುವಿನ ಲಿಂಗದ ಮತ್ತು ಶಿವಯೋಗಿಗಳ ಮಹಾತ್ಮ್ಯವನ್ನು ಹೇಳುವುದರಿಂದ ಭಕ್ತನ ಮಹಾತ್ಮ್ಯವು ಸಿದ್ಧವಾಗುತ್ತದೆ. ಆದರೂ ಸಹ ಅದನ್ನು ಪ್ರಶಂಸಿಸಲಾಗುವುದು. ಯೇ ಭಜಂತಿ ಮಹಾದೇವಂ ಪರಮಾತ್ಮಾನಮವ್ಯಯಂ ಕರ್ಮಣ ಮನಸಾ ವಾಚಾ ತೇ ಭಕ್ತಾ ಇತಿ ಕೀರ್ತಿತಾಃ. ಅವ್ಯಯನು, ನಾಶರಹಿತನು, ಪರಮಾತ್ಮನು, ಸರ್ವಾತ್ಮನೂ ಆದ ಮಹಾದೇವನನ್ನು ಯಾರು ಕ್ರಿಯೆ, ವಾಣಿ ಮತ್ತು ಮನಸ್ಸುಗಳಿಂದ, ತ್ರಿಕರಣಗಳಿಂದ ಭಜಿಸುತ್ತಾರೆಯೋ, ಪೂಜಿಸುತ್ತಾರೆಯೋ ಅವರೇ ಭಕ್ತರೆಂದು ಹೇಳಲ್ಪಡುತ್ತಾರೆ. ದುರ್ಲಭಾ ಹಿ ಶಿವೇ ಭಕ್ತಿಃ ಸಂಸಾರ ಭಯತಾರಿಣಿ ಸಾ ಯತ್ರ ವರ್ತತೆ ಸಾಕ್ಷಾತ್ ಸ ಭಕ್ತ ಪರಿಗೀಯತೆ. ಸಂಸಾರ ಭಯದಿಂದ ಪಾರು ಮಾಡುವ ಶಿವನಲ್ಲಿರುವ ಭಕ್ತಿಯು ನಿಶ್ಚಯವಾಗಿ ದುರ್ಲಭವಾದದ್ದು. ಆ ಭಕ್ತಿಯು ಯಾರಲ್ಲಿ ಸಾಕ್ಷಾತ್ ಪ್ರತ್ಯಕ್ಷವಾಗಿ ಇರುತ್ತದೆಯೋ ಅವನೇ ಭಕ್ತನೆಂದು ವಿಶೇಷವಾಗಿ ಹೇಳಲ್ಪಡುತ್ತಾನೆ. ಕಿಂ ವೇದೈ ಕಿಂ ತಥಾ ಶಾಸ್ತ್ರೈಃ ಕಿಂ ಯಜ್ಞೈ ಕಿಂ ತಪೋವ್ರತೈಃ ನಾಸ್ತಿ ಚೇಚಾಂಕರೀ ಭಕ್ತಿಃ ದೇಹಿನಾಂ ಜನ್ಮರೋಗಿಣಾಂ. ಜನ್ಮ ರೋಗಿಗಳಾದ ಭವರೋಗಿ ಪೀಡಿತರಾದ ದೇಹಿಗಳಿಗೆ, ಜೀವಾತ್ಮರುಗಳಿಗೆ ಶಾಂಕರಿ ಭಕ್ತಿಯು, ಶಿವಭಕ್ತಿಯು ಇಲ್ಲದೆ ಇದ್ದರೆ ವೇದಗಳ ಅಧ್ಯಯನದಿಂದ, ಅದರಂತೆ ಶಾಸ್ತ್ರಗಳ ಅಧ್ಯಯನದಿಂದ, ಯಜ್ಞಗಳಿಂದ, ಶಿವಪೂಜಾದಿಗಳಿಂದ ಮತ್ತು ತಪೋವ್ರತಗಳಿಂದ ಏನು ಪ್ರಯೋಜನವಾಗಲಾರದು. ಭಕ್ತಿ ಇಲ್ಲದೆ ಮಾಡಿದ ಎಲ್ಲಾ ಕ್ರಿಯೆಗಳು ವ್ಯರ್ಥವಾಗುತ್ತದೆ. ಶಿವಭಕ್ತಿ ವಿಹೀನಸ್ಯ ಸುಕೃತಂ ಚಾಪಿ ನಿಷ್ಫಲಂ ವಿಪರೀತ ಫಲಂ ಚ ಸ್ಯಾದ್ ದಕ್ಷಸ್ಯಾಪಿ ಮಹಾದ್ವರೇ. ಶಿವಭಕ್ತಿ ಇಲ್ಲದವನ ಪುಣ್ಯ ಕರ್ಮವು ಕೂಡ ನಿಷ್ಫಲವಾಗುತ್ತದೆ ಮತ್ತು ಮಹಾಯಜ್ಞವನ್ನು ಮಾಡಿದ ದಕ್ಷ ಬ್ರಹ್ಮನಂತೆ ವಿಪರೀತ ಫಲವನ್ನು ಕೊಡುವಂತಹುದು ಸಹ ಆಗುತ್ತದೆ. ಅತ್ಯಂತ ಪಾಪಿ ಕರ್ಮಾಪಿ ಶಿವಭಕ್ತ್ಯ ವಿಶುದ್ಧತಿ ಚಂಡೋ ಯಥಾ ಪುರಾ ಭಕ್ತ್ಯಾ ಪಿತೃಹಾಪಿ ಶಿವೋ ಭವತ್. ಅತ್ಯಂತ ಪಾಪ ಕರ್ಮವನ್ನು ಮಾಡಿದವನು ಸಹ
ಶಿವಭಕ್ತಿಯಿಂದ ಪರಿಶುದ್ಧನಾಗುತ್ತಾನೆ. ಹೇಗೆಂದರೆ ಪೂರ್ವ ಕಾಲದಲ್ಲಿ ಚಂಡನೆಂಬುವನು ತನ್ನ ತಂದೆಯನ್ನು ಕೊಂದರೂ ಸಹ ತಾನು ಮಾಡಿದ ಶಿವಭಕ್ತಿಯಿಂದ ಶಿವಸ್ವರೂಪನಾದನು. ಸುಕೃತಂ ದುಷ್ಕೃತಂ ಚಾಪಿ ಶಿವಭಕ್ತಸ್ಯ ನಾಸ್ತಿ ಶಿವಭಕ್ತಿ ವಿಹೀನಾನಾಂ ಕರ್ಮ ಪಾಶ ನಿಬಂಧನಂ. ಶಿವಭಕ್ತನಾದವನಿಗೆ ಸುಕೃತ ಪುಣ್ಯವೇ ಆಗಲಿ ದುಷ್ಕೃತ ಪಾಪವೇ ಆಗಲಿ ಇರುವುದಿಲ್ಲ. ಆದರೆ ಶಿವಭಕ್ತಿ ಇಲ್ಲದವರಿಗೆ ಕರ್ಮ ಪಾಶ ಬಂಧನವು ಉಂಟಾಗುವುದು. ಶಿವಶ್ರಿತಾನಾಂ ಜಂತೂನಾಂ ಕರ್ಮಣಾ ನಾಸ್ತಿ ಸಂಗಮಃ ವಾಜಿನಾಂ ಧಿನನಾಟ್ಯಸ್ಯ ಕಥಂ ತಿಮಿರರಜಂ ಭಯಂ. ದೀನನಾಥನ ಸೂರ್ಯನ ವಾಜಿಗಳಿಗೆ ಕುದುರೆಗಳಿಗೆ ಹೇಗೆ ಕತ್ತಲೆಯಿಂದ ಉಂಟಾದ ಭಯವು ಇರುವುದಿಲ್ಲವೋ ಅದರಂತೆ ಶಿವನನ್ನು ಆಚರಿಸಿದ ಜೀವಿಗಳಿಗೆ ಪುಣ್ಯ ಪಾಪ ಕರ್ಮಗಳ ಸಂಘವೂ ಇರುವುದಿಲ್ಲ. ನಿರೋಧುಂ ನ ಕ್ಷಮಂ ಕರ್ಮಂ ಶಿವಭಕ್ತಾನ್ ವಿಶೃಂಖಲಾನ್ ಕಥಂ ಮತ್ತ ಗಜಾನ್ ವೃಂದೇತ್ ಶೃಂಖಲಾಭಿಸತಂತುಜಾ. ತಾವರೆಯ ತಂತುಗಳಿಂದ ನಿರ್ಮಿಸಿದ ಶೃಂಖಲೆಯು ಸರಪಳಿಯು ಮದೋನ್ಮತ್ತವಾದ ಆನೆಯನ್ನು ಹೇಗೆ ತಡೆದು ನಿಲ್ಲಿಸಲಾರದೋ ಹಾಗೆ ವಿಶೃಂಖಲರಾದ ಮಲಬಂಧನದಿಂದ ಮುಕ್ತರಾದ ಶಿವಭಕ್ತರನ್ನು ಕರ್ಮಗಳು ತಡೆಯಲು ಸಮರ್ಥವಾಗುವುದಿಲ್ಲ. ಬ್ರಹ್ಮಣ ಕ್ಷತ್ರಿಯೋ ವಾಪಿ ವೈಶ್ಯೋ ವಾ ಶೂದ್ರ ಏವ ವಾ ಅಂತ್ಯಜೋ ವಾ ಶಿವೇ ಭಕ್ತಃ ಶಿವನ್ಮಾನ್ಯ ಏವ ಸಹ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇಲ್ಲವೇ ಅಂತ್ಯಜ ಇವರಲ್ಲಿ ಯಾರೇ ಆದರೂ ಇವನ್ ಶಿವನಲ್ಲಿ ಭಕ್ತಿಯುಳ್ಳವನಾದರೆ ಅವನು ಶಿವನಂತೆಯೇ ಮಾನ್ಯನಾಗುತ್ತಾನೆ, ಗೌರವ ಯೋಗ್ಯನಾಗುತ್ತಾನೆ. ಶಿವಭಕ್ತಿ ಸಮಾವೇಶೆ ಸ್ವಜಾತಿ ಪರಿಕಲ್ಪನಾ ಇಂದನೇಶ್ವಗ್ನಿ ದಗ್ಧೇಶು ಕೋ ವಾ ವೇದ ಪ್ರಕೀರ್ತ್ಯತೆ. ಅಗ್ನಿಯಿಂದ ದಗ್ಧಗಳಾದ ಇಂಧನಗಳಲ್ಲಿ ವಿವಿಧ ಕಟ್ಟಿಗೆಗಳಲ್ಲಿ ಜಾತಿ ಭೇದವು ಹೇಗೆ ಹೇಳಲು ಬರುವುದಿಲ್ಲವೋ ಅದರಂತೆ ಶಿವಭಕ್ತಿಯು ಸಮಾವೇಶವಾದ ಮೇಲೆ ಶಿವಭಕ್ತಿಯ ಪ್ರವೇಶವಾದ ಮೇಲೆ ಪೂರ್ವದ ಬ್ರಾಹ್ಮಣಾದಿ ಜಾತಿಗಳ ಪರಿಕಲ್ಪನೆಯು ಉಂಟಾಗುವುದಿಲ್ಲ. ಶುದ್ಧ ನಿಯಮ ಸಂಯುಕ್ತ ಶಿವಾರ್ಪಿತ ಫಲಾಗಮಾಃ ಅರ್ಚಯಂತಿ ಶಿವಂ ಲೋಕೆ ವಿಜ್ಞೇಯಾಸ್ತೆ ಗಣೇಶ್ವರಾಃ ಇತಿ ಭಕ್ತ್ಯ ಮಹಾತ್ಮ್ಯ ಸ್ಥಳಂ. ಶುದ್ಧರಾಗಿ ದೀಕ್ಷೆಯಿಂದ ಪರಿಶುದ್ಧರಾಗಿ ನಿಯಮ ಯುಕ್ತರಾಗಿ ಶಿವಾರ್ಚನೆಯ ನಿಯಮ ಸಂಪನ್ನರಾಗಿ ಎಲ್ಲ ಫಲಗಳನ್ನು ಶಿವನಿಗೆ ಸಮರ್ಪಿಸಿ ಯಾರು ಈ ಲೋಕದಲ್ಲಿ ಶಿವನನ್ನು ಅರ್ಚಿಸುತ್ತಾರೆಯೋ ಅವರು ಗಣೇಶ್ವರರೆಂತಲೇ ಶಿವಗಣರೆಂತಲೇ ತಿಳಿದುಕೊಳ್ಳಬೇಕು. ಇಲ್ಲಿಗೆ ಭಕ್ತ ಮಹಾತ್ಮ್ಯ ಸ್ಥಳವು ಮುಗಿಯಿತು. ಅತ ಶರಣ ಮಹಾತ್ಮ್ಯ ಸ್ಥಳಂ ಗುರುರ್ಲಿಂಗಾದಿ ಮಹಾತ್ಮ್ಯ ಬೋಧಾನೇಶ್ವರ ಸಂಗತಃ ಸರ್ವಾತ್ಮನಾ ಶಿವಾಪತ್ತಿಃ ಶರಣಸ್ಥಾನಮುಚ್ಯತೆ. ಈಗ ಶರಣ ಮಹಾತ್ಮ್ಯ ಸ್ಥಳವು ಗುರುಲಿಂಗಾದಿ ಮಹಾತ್ಮ್ಯದ ಗುರು ಲಿಂಗ ಜಂಗಮ ಮತ್ತು ಭಕ್ತ ಮಹಾತ್ಮ್ಯದ ಬೋಧನಾನ್ವೇಷಣ ಸಂಘದಿಂದ ಸಂಶೋಧನಾತ್ಮಕ ತಿಳುವಳಿಕೆಯ ಸಂಬಂಧದಿಂದ ಮತ್ತು ಸರ್ವಾತ್ಮ ಭಾವದಿಂದ ಶಿವನಿಗೆ ಶರಣಾಗತನಾದವನೇ ಶರಣಸ್ಥಾನದವನೆಂದು ಕರೆಯಲ್ಪಡುತ್ತಾನೆ. ಬ್ರಹ್ಮಾದಿ ವಿಬುಧಾನ್ ಸರ್ವಾನ್ ಮುಕ್ತ್ವಾ ಪ್ರಾಕೃತೈವ ಭಾವಾನ್ ಪ್ರಪದ್ಯತೆ ಶಿವಂ ಯತ್ತು ಶರಣಂ ತದುದಾಹೃತಂ. ಬ್ರಹ್ಮ ವಿಷ್ಣುವಾದಿ ಎಲ್ಲ ದೇವತೆಗಳನ್ನು ಪ್ರಾಕೃತ ವೈಭವವುಳ್ಳವರನ್ನಾಗಿ ಪ್ರಾಕೃತಿಕ ಸಂಪತ್ತುಳ್ಳವರನ್ನಾಗಿ ತಿಳಿದು ಯಾರು ಶಿವನಿಗೆ ಶರಣಾಗತನಾಗುತ್ತಾನೆಯೋ ಅವನು ಶರಣನೆಂದು ಉದಾಹರಿಸಲ್ಪಡುವನು. ಶರಣ್ಯಃ ಸರ್ವಭೂತಾನಾಂ ಶಂಕರ ಶಶಿಶೇಖರಃ ಸರ್ವಾತ್ಮನಾ ಪ್ರಪನ್ನಸ್ಥಂ ಶರಣಾಗತ ಉಚ್ಯತೆ.
ಸರ್ವಭೂತಗಳಿಗೆ ಎಲ್ಲ ಪ್ರಾಣಿಗಳಿಗೆ ಶಶಿಶೇಖರನಾದ ಚಂದ್ರಧರನಾದ ಶಂಕರನು ಸಂರಕ್ಷಕನು. ಆದ್ದರಿಂದ ಸರ್ವಾತ್ಮ ಭಾವದಿಂದ ಆ ಶಂಕರನಿಗೆ ಪ್ರಪನ್ನನಾದವನೇ ಮೊರೆ ಹೊಕ್ಕವನೇ ಶರಣಾಗತನೆಂದು ಹೇಳಲ್ಪಡುತ್ತಾನೆ. ವಿಮುಕ್ತ ಭೋಗಲಾಲಸ್ಯೋ ದೇವತಾಂತರನ್ ನಿಸ್ಪೃಹಃ ಶಿವಂ ಅಭ್ಯರ್ಥಯನ್ ಮೋಕ್ಷಂ ಶರಣಾರ್ಥೀತ ಗೀಯತೆ. ಭೋಗದ ಲಾಲಸೆಯಿಂದ ಮುಕ್ತನಾದ ಬ್ರಹ್ಮಾದಿ ಪದವಿಗಳ ಅಪೇಕ್ಷೆ ಇಲ್ಲದ ಬೇರೆ ಯಾವ ದೇವನಲ್ಲಿಯೂ ಪ್ರೀತಿ ಇಲ್ಲದ ಅಂತೆಯೇ ಮೋಕ್ಷಕ್ಕಾಗಿ ಶಿವನನ್ನೇ ಪ್ರಾರ್ಥಿಸುವವನು ಶರಣಾರ್ಥಿ ಎಂದು ಹೇಳಲ್ಪಡುತ್ತಾನೆ. ಶಿವಾರ್ಪಣಮಸ್ತು. ಧನ್ಯವಾದಗಳು. ನಮಸ್ಕಾರ. एवं मनोवाक्काय कर्मभिः तेषां तु कर्म जातेन किं वा देवादितर्पणैः. ಕ್ರಿಯೆಗಳಿಂದ ಯಾರು ಮಹಾದೇವನಿಗೆ ಪ್ರಪನ್ನರಾಗುತ್ತಾರೆಯೋ ಶರಣಾಗತರಾಗುತ್ತಾರೆಯೋ ಅವರಿಗೆ ಬೇರೆ ಕರ್ಮ ಸಮೂಹಗಳಿಂದ ಅಥವಾ ಬೇರೆ ದೇವರ ತರ್ಪಣದಿಂದ ಪೂಜೆಗಳಿಂದ ಯಾವ ಪ್ರಯೋಜನವೂ ಇಲ್ಲ. ಸರ್ವೇಷಾಮಪಿ ಯಜ್ಞಾನಾಂ ಕ್ಷಯ ಸ್ವರ್ಗ ಫಲಾಯತೆ ಅಕ್ಷಯಂ ಫಲಮಾಪ್ನೋತಿ ಪ್ರಪನ್ನ ಪರಮೇಶ್ವರಂ. ಎಲ್ಲ ಯಜ್ಞಗಳಿಗೆ ಕ್ಷಯವಾದ ಸ್ವರ್ಗವೇ ಫಲವಾಗಿರುತ್ತದೆ. ಆದರೆ ಪರಮೇಶ್ವರನಿಗೆ ಪ್ರಪನ್ನನಾದವನು ಶರಣಾದವನು ಅಕ್ಷಯವಾದ ಫಲವನ್ನು ಹೊಂದುತ್ತಾನೆ. ಪ್ರಪನ್ನ ಪಾರಿಜಾತಸ್ಯ ಭವಸ್ಯ ಪರಮಾತ್ಮನಃ ಪ್ರಪತ್ಯಾ ಕಿಂ ನ ಜಾಯೇತ ಪಾಪಿನಾಮಪಿ ದೇಹಿನಾಂ. ಪ್ರಪನ್ನರಾದವರಿಗೆ ಶರಣಾಗತರಾದವರಿಗೆ ಪಾರಿಜಾತ ವೃಕ್ಷವಾಗಿರುವ ಕಲ್ಪವೃಕ್ಷವಾಗಿರುವ ಪರಬ್ರಹ್ಮ ಸ್ವರೂಪನಾದ ಶಿವನಿಗೆ ಪಾಪಿಗಳಾದ ಜೀವಿಗಳೂ ಸಹ ಶರಣಾಗತರಾದರೆ ಏನು ತಾನೇ ಆಗುವುದಿಲ್ಲ, ಅವರಿಗೆ ಸಕಲ ಸಿದ್ಧಿಗಳು ದೊರೆಯುತ್ತವೆ ಎಂಬುದು ತಾತ್ಪರ್ಯ. ಪ್ರಪನ್ನಾನಾಂ ಮಹಾದೇವಂ ಪರಿಪಕ್ವಾಂತರಾತ್ಮನಾಂ ಜನ್ಮೈವ ಜನ್ಮನಾನ್ಯೇಷಾಂ ವೃಥಾ ಜನನ ಸಂಗಿನಾಂ. ಪರಿಪಕ್ವವಾದ ಅಂತಃಕರಣವುಳ್ಳ ಮತ್ತು ಮಹಾದೇವನಿಗೆ ಪ್ರಪನ್ನರಾದವರ ಜನ್ಮವೇ ನಿಜವಾದ ಜನ್ಮವು. ಇದಕ್ಕೆ ಹೊರತಾಗಿ ಜನ್ಮವನ್ನು ತಾಳಿದ ಅನ್ಯರ ಜನ್ಮವು ವ್ಯರ್ಥವಾದುದಾಗಿದೆ. ಶಿವನಿಗೆ ಶರಣಾಗುವುದರಿಂದಲೇ ಜನ್ಮದ ಸಾಫಲ್ಯವು. ದುರ್ಲಭಂ ಮಾನುಷಂ ಪ್ರಾಪ್ಯ ಜನನಂ ಜ್ಞಾನ ಸಾಧನಂ ಯೇನ ಜಾನಂತಿ ದೇವೇಶಂ ತೇಷಾಮಾತ್ಮಾ ನಿರರ್ಥಕಃ. ಜ್ಞಾನಕ್ಕೆ ಸಾಧನವಾದ ಮತ್ತು ದುರ್ಲಭವಾದ ಮನುಷ್ಯ ಜನ್ಮವನ್ನು ಪಡೆದುಕೊಂಡ ಬಳಿಕ ದೇವೇಶನನ್ನು ಶಿವನನ್ನು ತಿಳಿದುಕೊಳ್ಳುವುದಿಲ್ಲವೋ ಅವರ ಜೀವನವು ನಿರರ್ಥಕವಾದುದಾಗಿದೆ. ತತ್ಕುಲಂ ಹಿ ಸದಾ ಶುದ್ಧಂ ಸಫಲಂ ತಸ್ಯ ಜೀವಿತಂ ಯಸ್ಯ ಚಿತ್ತಂ ಶಿವೇ ಸಾಕ್ಷಾತ್ ವಿಲೀನಮವಹಿರ್ಮುಖಂ ಇತಿ ಶರಣಮಾಹಾತ್ಮ್ಯ ಸ್ಥಳಂ. ಯಾವ ಶರಣನ ಚಿತ್ತವು ಬಹಿರ್ಮುಖವಾಗದೆ ಸಾಕ್ಷಾತ್ ಶಿವನಲ್ಲಿಯೇ ವಿಲೀನವಾಗಿರುವುದೋ ಆ ಶರಣನ ಕುಲವೇ ಸದಾ ಶುದ್ಧವಾದುದು ಮತ್ತು ಅವನ ಜೀವನವೇ ಸಫಲವಾದುದಾಗಿದೆ, ಸಾರ್ಥಕವಾದುದಾಗಿದೆ. ಇಲ್ಲಿಗೆ ಶರಣ ಮಹಾತ್ಮ್ಯ ಸ್ಥಳವು ಮುಗಿಯಿತು. ಅಥ ಪ್ರಸಾದ ಮಹಾತ್ಮ್ಯ ಸ್ಥಳಂ ಗುರುಲಿಂಗಾದಿ ಮಹಾತ್ಮ್ಯ ವಿಶೇಷಾನುಭವ ಸ್ಥಿತಿ ಯಸ್ಮಾತ್ ಶಿವ ಪ್ರಸಾದಾತ್ ಸ್ಯಾತ್ ತದಸ್ಯ ಮಹಿಮೋಚ್ಯತೆ.
ಗುರುಲಿಂಗಾದಿಗಳ ಮಹಾತ್ಮ್ಯವನ್ನು ಶ್ರೀ ಗುರು, ಲಿಂಗ, ಜಂಗಮ, ಭಕ್ತ ಮತ್ತು ಶರಣರ ಮಹಾತ್ಮ್ಯವನ್ನು ವಿಶೇಷವಾಗಿ ಅನುಭವಿಸುವ ಸ್ಥಿತಿಯು ಯಾವ ಶಿವಪ್ರಸಾದದಿಂದ ಪ್ರಾಪ್ತವಾಗುವುದೋ ಆ ಶಿವಪ್ರಸಾದದ ಮಹಿಮೆಯು ಈಗ ಹೇಳಲ್ಪಡುತ್ತದೆ. ಸದಾ ಲಿಂಗೈಕನಿಷ್ಠಾನಾಂ ಗುರು ಪೂಜಾನುಷಂಗಿಣಾಂ ಪ್ರಪನ್ನಾನಾಂ ವಿಶುದ್ಧಾನಾಂ ಪ್ರಸೀದತಿ ಮಹೇಶ್ವರಃ. ಯಾವಾಗಲೂ ಲಿಂಗದಲ್ಲಿಯೇ ಏಕನಿಷ್ಠೆಯುಳ್ಳ ಗುರುಪೂಜೆಯಲ್ಲಿ ಅನುಷಂಗಿಗಳಾದ, ತತ್ಪರರಾದ, ವಿಶುದ್ಧರಾದ, ಪರಿಶುದ್ಧರಾದ ಮತ್ತು ಪ್ರಪನ್ನರಾದವರ ಮೇಲೆ, ಅನನ್ಯ ಶರಣಾಗತರಾದವರ ಮೇಲೆ ಮಹೇಶ್ವರನು ಪ್ರಸನ್ನನಾಗುತ್ತಾನೆ. ಪ್ರಸಾದೋಪಿ ಮಹೇಶಸ್ಯ ದುರ್ಲಭಃ ಪರಿಕೀರ್ತ್ಯತೆ ಘೋರ ಸಂಸಾರ ಸಂತಾಪ ನಿವೃತ್ತಿರ್ಯೇನ ಜಾಯತೆ. ಯಾವ ಪ್ರಸಾದದಿಂದ ಘೋರವಾದ ಸಂಸಾರದ ಸಂತಾಪವು ನಿವೃತ್ತಿಯಾಗುತ್ತದೆಯೋ ಮಹೇಶನ ಆ ಪ್ರಸಾದವೂ ಸಹ ದುರ್ಲಭವೆಂಬುದಾಗಿ ಹೇಳಲ್ಪಟ್ಟಿದೆ. ಯಜ್ಞಾಸ್ತಪಾಂಸಿ ಮಂತ್ರಾಣಾಂ ಜಪಶ್ಚಿಂತಾ ಪ್ರಬೋಧನಂ ಪ್ರಸಾದಾರ್ಥಂ ಮಹೇಶಸ್ಯ ಕೀರ್ತಿತಾನಿ ನ ಸಂಶಯಃ. ಯಜ್ಞಗಳು, ತಪಸ್ಸುಗಳು, ಮಂತ್ರ ಜಪವು, ಧ್ಯಾನವು ಮತ್ತು ಜ್ಞಾನವು ಇವೆಲ್ಲವುಗಳು ಮಹೇಶನ ಪ್ರಸಾದ ಪ್ರಾಪ್ತಿಗಾಗಿಯೇ ಹೇಳಲ್ಪಟ್ಟಿವೆ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಪ್ರಸಾದ ಮೂಲ ಸರ್ವೇಷಾಂ ಭಕ್ತಿರವ್ಯಭಿಚಾರಿಣಿ ಶಿವಪ್ರಸಾದ ಹೀನಸ್ಯ ಭಕ್ತಿಶ್ಚಾಪಿ ನ ಸಿದ್ಧ್ಯತಿ. ಅವ್ಯಭಿಚಾರಿಣಿಯಾದ ಅನನ್ಯವಾದ ಶಿವಭಕ್ತಿಯು ಎಲ್ಲರಿಗೂ ಶಿವಪ್ರಸಾದದ ಮೂಲಕವಾಗಿಯೇ ದೊರೆಯುತ್ತದೆ. ಶಿವಪ್ರಸಾದ ಹೀನರಾದವರಿಗೆ ಈ ಭಕ್ತಿಯೂ ಸಹ ಸಿದ್ಧಿಸುವುದಿಲ್ಲ. ಗರ್ಭಸ್ಥೋ ಜಾಯಮಾನೋ ವಾ ಜಾತೋ ವಾ ಬ್ರಾಹ್ಮಣೋಥವಾ ಅಂತ್ಯಜೋ ವಾಪಿ ಮುಚ್ಚೇತ ಪ್ರಸಾದೇ ಸತಿ ಶಾಂಕರೇ. ಶಂಕರನ ಪ್ರಸಾದವು ಪ್ರಾಪ್ತವಾಗಲು ಗರ್ಭದಲ್ಲಿರುವ ಪಿಂಡವಾಗಲಿ, ಆಗ ತಾನೇ ಹುಟ್ಟುತ್ತಿರುವ ಶಿಶುವಾಗಲಿ, ಹುಟ್ಟಿದ ಮನುಷ್ಯನಾಗಲಿ, ಅಥವಾ ಅವನು ಬ್ರಾಹ್ಮಣನೇ ಇರಲಿ, ಇಲ್ಲವೇ ಅಂತ್ಯಜನೇ ಇರಲಿ, ಅವನು ಮುಕ್ತನೇ ಸರಿ. ಬ್ರಹ್ಮಾದ್ಯಾ ವಿಬುಧಾ ಸರ್ವೇ ಸ್ವಸ್ವಸ್ಥಾನ ನಿವಾಸಿನಃ ನಿತ್ಯ ಸಿದ್ಧಾ ಭವಂತ್ಯೇವ ಪ್ರಸಾದಾತ್ ಪಾರಮೇಶ್ವರಾತ್. ತಮ್ಮ ತಮ್ಮ ಸ್ಥಾನ ನಿವಾಸಿಗಳಾದ ಬ್ರಹ್ಮ, ವಿಷ್ಣು ಮೊದಲಾದ ಎಲ್ಲ ದೇವತೆಗಳು ಪರಮೇಶ್ವರನ ಪ್ರಸಾದದಿಂದಲೇ ನಿತ್ಯ ಸಿದ್ಧರಾಗಿರುತ್ತಾರೆ. ಪ್ರಸಾದೇ ಶಾಂಭವೇ ಸಿದ್ಧೇ ಪರಮಾನಂದ ಕಾರಣೇ ಸರ್ವಂ ಶಿವಮಯಂ ವಿಶ್ವಂ ದೃಶ್ಯತೆ ನಾತ್ರ ಸಂಶಯಃ. ಪರಮಾನಂದಕ್ಕೆ ಕಾರಣೀಭೂತವಾದ ಶಂಭುವಿನ ಪ್ರಸಾದವು ಸಿದ್ಧಿಯಾಗಲು, ಪ್ರಾಪ್ತವಾಗಲು ಸರ್ವ ವಿಶ್ವವೆಲ್ಲವೂ ಶಿವಮಯವಾಗಿ ತೋರುತ್ತದೆ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಸಂಸಾರ ಚಕ್ರ ನಿರ್ವಾಹ ನಿಮಿತ್ತಂ ಕರ್ಮ ಕೇವಲಂ ಪ್ರಸಾದೇನ ವಿನಾ ಶಂಭೋ ನ ಕಸ್ಯಾಪಿ ನಿವರ್ತತೆ. ಸಂಸಾರವೆಂಬ ಚಕ್ರದ ನಿರ್ವಹಣೆಗೆ, ಚಲನೆಗೆ ಕೇವಲ ಕರ್ಮವೇ ನಿಮಿತ್ತ ಕಾರಣವಾಗಿರುತ್ತದೆ. ಯಾವುದೇ ವ್ಯಕ್ತಿಯ ಈ ಕರ್ಮವು ಶಂಭುವಿನ ಪ್ರಸಾದದ ಹೊರತಾಗಿ ನಿವೃತ್ತಿಯಾಗೋದಿಲ್ಲ. ಬಹುನಾತ್ರ ಕಿಮುಕ್ತೇನ ನಾಸ್ತಿ ನಾಸ್ತಿ ಜಗತ್ರಯೇ ಸಮಾನಮಧಿಕಂ ಚಾಪಿ ಪ್ರಸಾದಸ್ಯ ಮಹೇಶಿತುಃ. ಈ ಪ್ರಸಾದದ ವಿಷಯದಲ್ಲಿ ಬಹಳ ಹೇಳುವುದರಿಂದ ಏನು ಪ್ರಯೋಜನ?
ಮೂರು ಲೋಕದಲ್ಲಿ ಮಹೇಶನ ಪ್ರಸಾದಕ್ಕೆ ಸಮವಾದದ್ದಾಗಲಿ ಅದಕ್ಕಿಂತಲೂ ಅಧಿಕವಾದದ್ದಾಗಲಿ ಯಾವುದೂ ಇರುವುದಿಲ್ಲ. ಶಿವಪ್ರಸಾದೇ ಸತಿ ಯೋಗ ಭಾಜಿ ಸರ್ವಂ ಶಿವೈಕಾತ್ಮತಯಾ ವಿಭಾತಿ ಸ್ವಕರ್ಮ ಮುಕ್ತ ಶಿವಭಾವಿತಾತ್ಮ ಸ ಪ್ರಾಣಲಿಂಗೀತಿ ನಿಗದ್ಯತೆ ಸೌ ಇತಿ ಪ್ರಸಾದ ಮಹಾತ್ಮ್ಯ ಸ್ಥಳಂ ಪರಿಸಮಾಪ್ತಂ. ಯೋಗಭಾಜಿ ಸಾಮರಸ್ಯ ರೂಪವಾದ ಶಿವಯೋಗವನ್ನು ಪಡೆದವನಿಗೆ ಶಿವಪ್ರಸಾದವು ಪ್ರಾಪ್ತವಾಗಲು ಎಲ್ಲವೂ ಶಿವಾತ್ಮಕವಾಗಿಯೇ ತೋರುವುದು. ಸ್ವಕರ್ಮಗಳಿಂದ ಮುಕ್ತನಾದ ಪ್ರಸಾದಿ ಸ್ಥಳದ ಸಾಧಕನು ಶಿವಭಾವಿತಾತ್ಮನಾಗಿ ಶಿವಸ್ವರೂಪವನ್ನು ತಿಳಿದು ಅವನು ಪ್ರಾಣಲಿಂಗಿ ಎಂಬುದಾಗಿ ಹೇಳಲ್ಪಡುತ್ತಾನೆ. ಇಲ್ಲಿಗೆ ಪ್ರಸಾದ ಮಹಾತ್ಮ್ಯ ಸ್ಥಳವು ಮುಗಿಯಿತು. ಓಂ ತತ್ಸತ್ ಇತಿ ಶ್ರೀ ಶಿವಗೀತೇಷು ಸಿದ್ಧಾಂತಾಗಮೇಷು ಶಿವಾದ್ವೈತ ವಿದ್ಯಾಯಾಂ ಶಿವಯೋಗಶಾಸ್ತ್ರೇ ಶ್ರೀ ರೇಣುಕಾಗಸ್ತ್ಯ ಸಂವಾದೆ ವೀರಶೈವ ಧರ್ಮ ನಿರ್ಣಯೇ ಶ್ರೀ ಶಿವಯೋಗಿ ಶಿವಾಚಾರ್ಯ ವಿರಚಿತೆ ಶ್ರೀ ಸಿದ್ಧಾಂತ ಶಿಖಾಮಣೌ ಪ್ರಸಾದಿಸ್ಥಲೆ ಪ್ರಸಾದಿಸ್ಥಲಾದೆ ಸಪ್ತವಿಧ ಸ್ಥಳ ಪ್ರಸಂಗೋ ನಾಮ ಏಕಾದಶ ಪರಿಚ್ಛೇದ. ಓಂ ತತ್ಸತ್ ಇತಿ ಶ್ರೀ ಶಿವನಿಂದ ಉಪದೇಶಿಸಲ್ಪಟ್ಟು ಶ್ರೀ ಸಿದ್ಧಾಂತಾಗಮಗಳಲ್ಲಿಯ ಶಿವಾದ್ವೈತ ವಿದ್ಯಾರೂಪವು, ಶಿವಯೋಗ ಶಾಸ್ತ್ರವು, ಶ್ರೀ ರೇಣುಕಾಗಸ್ತ್ಯ ಸಂವಾದ ರೂಪವು, ಶ್ರೀ ವೀರಶೈವ ಧರ್ಮ ನಿರ್ಣಯವು, ಶ್ರೀ ಶಿವಯೋಗಿ ಶಿವಾಚಾರ್ಯ ವಿರಚಿತವೂ ಆದ ಶ್ರೀ ಸಿದ್ಧಾಂತ ಶಿಖಾಮಣಿಯಲ್ಲಿ ಪ್ರಸಾದಿ ಸ್ಥಳದಲ್ಲಿಯ ಪ್ರಸಾದಿ ಸ್ಥಳಾದಿ 7 ವಿಧ ಸ್ಥಳ ಪ್ರಸಂಗವೆಂಬ ಹೆಸರಿನ 11ನೆಯ ಪರಿಚ್ಛೇದವು ಮುಗಿದುದು. ಶಿವಾರ್ಪಣ ಮತ್ತು ಧನ್ಯವಾದಗಳು.